ದೋಸ್ತಿ ಸರ್ಕಾರದಲ್ಲಿ ಸಿಎಂ ಯಾರು ಅನ್ನುವಂಥ ವಿಚಾರ ಸಾಕಷ್ಟು ಜಟಾಪಟಿಗೆ ಕಾರಣವಾಗಿತ್ತು. ಇವರು ನಮ್ಮ ಶಾಸಕರು, ನಮ್ಮ ಸಿಎಂ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಮತ್ತೊಬ್ಬ ಮುಖಂಡ ಎ ಮಂಜು ನಮ್ಮನೆ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಮನೆ ದೇವರು ಅಂತ ಕರೆಯಕ್ಕಾಗುತ್ತಾ? ಜೆಡಿಎಸ್ ಪಕ್ಷದ ನಾಯಕರ ಬಗ್ಗೆ ಮಾಜಿ ಸಚಿವ ಎ ಮಂಜು ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಶಾಸಕರು ಹೊಗಳಿದ್ದಕ್ಕೆ ಸಿಟ್ಟಾಗಿದ್ರು ಜೆಡಿಎಸ್ನ ನಾಯಕರು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮನೆ ದೇವರು ಅಂತ ಹೇಳಿ ಎ ಮಂಜು ಕರೆದಿದ್ದಾರೆ. ಹಾಸನ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಮಾಜಿ ಸಚಿವ ಎ ಮಂಜು ನಮ್ಮನೆ ದೇವರನ್ನ ಬಿಟ್ಟು ಬೇರೆಯವ್ರ ಮನೆ ದೇವರನ್ನ ನಮ್ಮನೆ ದೇವರು ಅಂತ ಹೇಳಿ ಕರೆಯಕ್ಕಾಗುತ್ತಾ ಅಂತ ಹೇಳಿ ಜೆಡಿಎಸ್ ನಾಯಕರ ಬಗ್ಗೆ ಲೇವಡಿ ಆಡಿದ್ದಾರೆ ಎ ಮಂಜು. 2023ಕ್ಕೆ ನಮ್ಮ ಪಕ್ಷ ಉಳಿಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಟ್ರೆಡಿಷನಲಿ JDS ವಿರೋಧಿಗಳಿಲ್ಲಿ ನಾವು ಅವರೇ ಪರಸ್ಪರ ಚುನಾವಣೆ ಮಾಡ್ತಕ್ಕಂಥದ್ದು. ಅದರಲ್ಲಿ ನಾವು ಮಂಡ್ಯ ನಮಗೆ ಬಿಟ್ಕೊಡ್ರೆ ಮಂಡ್ಯ ಸೋತಿರೋದು ಎಷ್ಟು? ಕೇವಲ 5,000 ಸೋತಿದ್ವಿ. ನಾನು ದೇವೇಗೌಡರ ಚುನಾವಣೆ ನಿಂತಿದ್ದೆ, 52,000 ಬಂದಿದ್ದೆ, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗ್ತಿದ್ದೆ. ಹಂಗಂದ್ಬಿಟ್ಟು ದೇವೇಗೌಡರು ಬಿಟ್ಕೊಡಿ ಅಂತ ನಾನು ಕೇಳೋಕ್ಕೆ ಅವ್ರ ಥರ ಆಗಲ್ಲ, ಅವ್ರ ಅಪ್ಪನ್ನೇ ಬೇಡ ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಕ್ಕಂಥ ಸಣ್ಣತನಕ್ಕೆ ಹೋಗಲ್ಲ. ನಾವೇ ದೇವೇಗೌಡರು ನಿಂತ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮಗೆ ಇದು ನಮ್ಮ ಮಂಡ್ಯ ಕ್ಷೇತ್ರವನ್ನು ಕಾಂಗ್ರೆಸ್ ಬಿಟ್ಕೊಡ್ಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ನೋಡ್ರಿ, ಅವರು ಎಲ್ಲರ ಜೊತೆಲೂ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅವ್ರು ಎಲ್ಲ ಜೊತೆಲೂ ಮಾಡಿದ್ದಕ್ಕೆ BJP ಜೊತೆಲೂ ಇದ್ದಾರೆ, ನಮ್ಮ ಜೊತೆಲೂ ಮಾಡ್ಕೊಂಡವ್ರೆ. ನಮ್ಮ ಜೊತೆಲಿ ಇದ್ದಾಗ ನಮ್ಮನ್ನು ತೆಗೆದ್ಬಿಟ್ಟು BJPಗೂ ಅಡ್ಜಸ್ಟ್ ಮಾಡವ್ರೆ. ಅವರು ಅಧಿಕಾರಕ್ಕೋಸ್ಕರ ಮಾಡ್ತಾರೆ ಹೊರತು ರಾಜ್ಯದ ಅಭಿವೃದ್ಧಿಗಲ್ಲ. ರಾಜ್ಯದ ಅಭಿವೃದ್ಧಿ ಆದರೆ ಈಗ ನಾನು ಹೇಳಂಗೆ ಹೇಳಬೇಕು, ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು, ಎಲ್ಲ ಒಟ್ಟಿಗೋಗ್ಬೇಕು ನಾವಂತ ಹೇಳ್ಬೇಕು. ಅದನ್ನು ಬಿಟ್ಟು ಈಗ ನಾವು ಅವ್ರ ಜೊತೆ ಇದ್ದೆ ಇವ್ರ ಜೊತೆ ಅಂತ ಹೇಳಿದೆ ಆಕಸ್ಮಿಕವಾಗಿ ಪುಟ್ಟರಾಜು ಮಂತ್ರಿ ಆಗ್ಬಿಟ್ಟು ಮಾತಾಡ್ತಕ್ಕಂಥ ನಾವು ಮಾತಾಡಿದರೆ ತಪ್ಪು, ಅವ್ರು ಮಾತಾಡೋದು ಕರೆಕ್ಟಾ? ಅಲ್ಲಪ್ಪ, ನಾವು ಮಾತಾಡಿದ್ರೆ ಕರೆಕ್ಟು, ಅವ್ರು ಮಾತಾಡೋದು ಇಲ್ಲ ಅನ್ನೋ ಅರ್ಥ ಇಂಥದಂಗಾದ್ರೆ ನೋಡಿ. ಒಂದು ಹೇಳ್ತೀನಿ ಕೇಳಿ, ಯಾರು ಯಾರಿಗೂ ಇದಲ್ಲ. ಅಲ್ಟಿಮೇಟ್ಲಿ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಜನಪರವಾಗಿ ಆಗಬೇಕು, ಇರಬೇಕು ಅನ್ನೋದು ಸಂಪರ್ಕ.